ಸೊ ಇವತ್ತು ನಮ್ಮ ಜೊತೆಗೆ ಅವರ ಅಡುಗೆ ಕರಕೌಶಲ್ಯಗಳನ್ನ ತೋರಿಸೋದಕ್ಕೆ ವೀಕ್ಷಕರಲ್ಲೊಬ್ಬರು ಪ್ರೀತಿಯಿಂದ ಬಂದಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಪ್ರಿಯಾ ಗೌಡ. ವೆಲ್ಕಮ್ ಟು ಅವರ್ ಘಮ ಘಮ ಅಡುಗೆ ಮನೆ. ಥ್ಯಾಂಕ್ ಯು. ಮತ್ತೆ ಹೆಂಗಿದೆ ಲೈಫು? ತುಂಬಾನೇ ಚೆನ್ನಾಗಿದೆ. ಹೌದಾ? ಸೊ ಇವತ್ತು ನಮಗೋಸ್ಕರ ಯಾವ ಅಡುಗೆ ಮಾಡ್ತಿದ್ದೀರಾ? ಇವತ್ತು ನಾನು ಬ್ರೇಕ್ಫಾಸ್ಟ್ ಅಲ್ಲಿ ಅವಲಕ್ಕಿಲಿ ನೀವು ರೆಸಿಪೀಸ್ ತುಂಬಾ ನೋಡಿರ್ತೀರಾ. ಇದೊಂದು ಡಿಫ್ರೆಂಟ್ ಆಗಿರೋ ರೆಸಿಪಿ, ಅವಲಕ್ಕಿ ಟಿಕ್ಕಾ ಅಂತ. ಅವಲಕ್ಕಿ ಟಿಕ್ಕಾ. ಓಕೆ, ಇವಾಗ ನಿಮ್ಗೆ ಏನ್ ಕೊಡ್ಲಿ ಫಸ್ಟ್ ಸ್ಟಾರ್ಟಿಂಗ್? ಫಸ್ಟ್ ನಂಗೆ ಅವಲಕ್ಕಿ ಬೇಕು. ಓಕೆ, ಅವಲಕ್ಕಿನ ನಾವು ತೊಳ್ಕೋಬೇಕು. ಫಸ್ಟ್ ತೊಳೆದು ನೆನೆಸ್ಬೇಕು 10 minutes. ಓಕೆ, ತಗೊಳ್ಳೋಣ. ಯಾ, ಓಕೆ. ಎಷ್ಟು ಪ್ರಮಾಣದಲ್ಲಿ ತಗೊಳ್ಳೋಣ ಅವಲಕ್ಕಿನ? ಒಂದು ಚಿಕ್ಕ ಬೌಲ್ ಅಲ್ಲಿ 2 ಬೌಲ್ ಆದ್ರೆ ಸಾಕು. ಓಕೆ. ಓಕೆ, ಇದನ್ನ ಏನ್ ಮಾಡೋಣ? ಇದನ್ನ ಚಲ್ಬೇಕು ನೀರು. ಸಿಂಕ್ ಅಲ್ಲಿದೆ ನೋಡಿ. ಇವಾಗ ಇದನ್ನ 10 minutes ನೆನೆಯಕ್ಕೆ ಇಟ್ಬಿಡೋಣ. ಕ್ಲೋಸ್ ಮಾಡಿ. ಓಕೆ, ಕ್ಲೋಸ್ ಮಾಡಿ ಇಟ್ಬಿಡೋಣ. ಆಯಿಲ್ ಇಟ್ಕೊಂಡ್ಬಿಡೋಣ. ಓಕೆ, ಇವಾಗ ಆಯಿಲ್ ಇಟ್ಕೊಳ್ಳೋಕೆ ಇದಾಗ್ಬೋದಾ ನಿಮ್ಗೆ? ಹಾ, ಸಾಕು. ಎಸ್. ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡೋಣ? ಮಿಕ್ಸರ್ ಜಾರ್ ಬೇಕು. ಮಸಾಲ ಎಲ್ಲ ಮಿಕ್ಸ್ ಮಾಡಿ. ಮಸಾಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸಿ ರೆಡಿ ಇದೆ. ಇವಾಗ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಖಾರ ಜಾಸ್ತಿ ಬೇಕಿದ್ರೆ ಎಕ್ಸ್ಟ್ರಾ ಹಾಕೋಬಹುದು. ಗಾರ್ಲಿಕ್ ಹಾಕೋಣ. ಎಷ್ಟು ಹಾಕೋಣ? ಒಂದು 7-8 ಸ್ಲೈಸಸ್. ಓಕೆ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋಣ. ಓಕೆ, ಸ್ವಲ್ಪ ಜಿಂಜರ್ ಹಾಕೋಣ. ಸ್ವಲ್ಪ ಜಾಸ್ತಿನೇ ಹಾಕೋಣ, ಫ್ಲೇವರ್ ಚೆನ್ನಾಗಿದೆ. ಯಾ ಯಾ. ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ. ಓಕೆ. ನೀರು ಹಾಕ್ಬೇಕಾ? ಬೇಡ. ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದೀವಿ ಬೋರೋಸಿಲ್ ಅವರ ಸೂಪರ್ ಸ್ಮಾರ್ಟ್ ಪವರ್ಫುಲ್ ಮಿಕ್ಸಿ ಅಂತ. ಇದಿನ್ನೂ ಸ್ವಲ್ಪ ಗ್ರೈಂಡ್ ಮಾಡಬೇಕು. ಶೇಂಗಾ ಹಾಕಿ. ಹಾ, ಎಷ್ಟು ಹಾಕೋಣ? ಒಂದು 4 ಸ್ಪೂನ್. ಯಾವ ಕಡೆಯವರು? ನಮ್ಮ ಪ್ರಿಯಾಂಕಾ ಹಾವೇರಿ. ಅವರು. ಹಾವೇರಿ. ಹೊರಡಿ ಶಾವಿಗೆ ಮಜ್ಜಿಗೆ ಸಾಕಂತ. ರೆಡಿ ಇದೆ ನಿಮ್ಮ ರೆಸಿಪಿ. ಬೇರೆ ಏನೇನು ಹಾಕೋಣ? ಇವಾಗ ಇದನ್ನ ಒಂದು ಬೌಲಿಗೆ ತಕೊಂಡು ನಾವು ಅದನ್ನ ಗ್ರೈಂಡ್ ಮಾಡ್ಬಿಡೋಣ. ಅವಲಕ್ಕಿ ನೆನೆಸಿದ್ವಲ್ಲ. ಹೌದಾ? ಸರಿ, ಓಕೆ. ಸೊ ಮತ್ತೆ ಪ್ರಿಯಾಂಕಾ ಅವರೇ, ಏನ್ ಮಾಡ್ಕೊಂಡಿರೋದು, ಏನ್ ಮಾಡಕ್ ಇಂಟ್ರೆಸ್ಟ್ ಇರೋದು? ನಾನ್ ಇವಾಗ ಮಾಡೆಲ್ ಆಗಿ ತುಂಬಾ ಆಡ್ ಶೂಟ್ ಮಾಡಿದೀನಿ. ಬೃಂದ ವಿಹಾರಿ ಮೂವಿಲಿ ಲೀಡ್ ಕ್ಯಾರೆಕ್ಟರ್ ಮಾಡಿದೀನಿ. ಹೌದಾ? ಶ್ರೀನಿವಾಸ್ ರಾಜು ಡೈರೆಕ್ಷನ್ ಮಾಡಿರೋದು. ಸೂಪರ್. ಇವಾಗ ಇದ್ರಲ್ಲೇ ಹಾಕ್ಬಿಡೋಣ. ಹೆಂಗಂದ್ರೆ ಮಸಾಲ ಇದೆ, ಅದ್ರಲ್ಲೇ ಗ್ರೈಂಡ್. ಸ್ವಲ್ಪ ನೀರ್ ಮಿಕ್ಸ್ ಮಾಡೋಣ. ಓಕೆ. ಯಾ, ನೈಸ್. ಏಯ್, ಸಖತ್ ಮಾ ಅಲ್ವಾ? ಓಕೆನಾ? ಚೆನ್ನಾಗಿದೆ. ಯಾವಾಗ ಬಲ್ಗಾರಿ ಟು ಇಂಡಸ್ಟ್ರಿಗೆ ಒಳಗ್ ಬಂದಿದ್ದು? ನಾನು ಒಂದು ಅವಾರ್ಡ್ ಫಿಲಮ್ ಅಲ್ಲಿ ಮಾಡಿದ್ದೆ. MD ಕೌಶಿಕ್ ಅವರ ಅವಾರ್ಡ್ ಫಿಲಮ್ ಅಲ್ಲಿ ಲೀಡ್ ಆಗಿ ಮಾಡಿದ್ದೆ. ಓಕೆ. ಮತ್ತೆ ಆಲ್ಬಮ್ ಸಾಂಗ್ ಮಾಡಿದ್ದೀನಿ, ಶಾರ್ಟ್ ಫಿಲಮ್ ಮಾಡಿದ್ದೀನಿ. ಇವಾಗ ಮೂವಿ ಐ ಥಿಂಕ್ October 16ಗೆ ರಿಲೀಸ್ ಆಗ್ತಿದೆ. ಇವಾಗ ಇದಕ್ಕೆ ನಾವು ಸ್ವಲ್ಪ ಸ್ಪಿನಾಚ್ ಹಾಕೋಣ. ಪಾಲಕ್ ಸೊಪ್ಪು 1 ರೌಂಡ್ ಹಾಕಿದ್ರೆ ಸಾಕು. 1 ರೌಂಡ್ ಹಾಕಿದ್ರೆ ಸಾಕಾ? ಕಮಾನ್, ವೆರಿ ಗುಡ್. ಆಹಾ, ಸೂಪರ್. ಇವಾಗ ಇದಕ್ಕೆ ಸ್ವಲ್ಪ ಟರ್ಮರಿಕ್ ಹಾಕೋಣ. ಓಕೆ. ಚಿಲ್ಲಿ ಫ್ಲೇಕ್ಸ್ ಹಾಕೋಣ. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದ್ರೆ ಖಾರದ ಪುಡಿ ಯೂಸ್ ಮಾಡ್ಬೋದು. ಓಕೆ. ಧನಿಯಾ ಪೌಡರ್, ಗರಂ ಮಸಾಲ. ಇವಾಗ ನಿಮ್ಗೆ ಗರಂ ಮಸಾಲಕ್ಕಿಂತ ಬೇರೆ ಫ್ಲೇವರ್ಸ್ ಟ್ರೈ ಮಾಡ್ಬೋದು. ಅಂದ್ರೆ ನೀವು ಪೆರಿ ಪೆರಿ ಅಥವಾ ಪಾಸ್ತಾ ಮಸಾಲ, ಮ್ಯಾಗಿ ಮಸಾಲ, ಪಾವ್ ಭಾಜಿ, ಈ ತರ ಡಿಫ್ರೆಂಟ್ ಟೇಸ್ಟ್ ಇದ್ರೆ ಟ್ರೈ ಮಾಡ್ಬೋದು. ಸೂಪರ್. ಓಕೆ. ರುಚಿಗೆ ತಕ್ಕಷ್ಟು ಉಪ್ಪು. ಮನೆಯಲ್ಲ ಅಡುಗೆ ಮಾಡ್ತೀರಾ ಪ್ರಿಯಾ ಅವರೇ? ಮಾಡ್ತೀರಾ? ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿದ್ದೀನಿ. ವಾಕೆ. ಇದನ್ನ ಮಿಕ್ಸ್ ಮಾಡ್ಕೊಂಡು ತಟ್ಟಿ ಹಾಕಿದ್ರೆ ಆಯ್ತು. ವಡೆ ತರ. ವಡೆ ತರ. ನಾನು ಸ್ವಲ್ಪ ಕಡ್ಲೆ ಹಿಟ್ಟು ಹಾಕೊಂಡಿದ್ದೀನಿ, ಗಟ್ಟಿ ಬರ್ಲಿ ಅಂತ. ಅಂಡ್ ಅದು ವಡೆ ಎಲ್ಲ ಮಾಡಕ್ಕೆ ನೀವು ಹಿಟ್ಟು ಹಾಕೊಂಡ್ರೇನೆ ಅದು ಸರಿ. ನೀವು ವಡೆ ಮಾಡ್ತಾ ಇದ್ದೀರಾ? ಮತ್ತೆ ಅವಲಕ್ಕಿ ಟಿಕ್ಕಾ ಅಂದ್ರೆ ಟಿಕ್ಕಾ ವಡ ಎಲ್ಲ ಅದು ಪ್ಯಾಟಿನೇ ಮಾಡೋದಲ್ವಾ? ಸ್ವಲ್ಪ ಸಾರಿ, ನಮ್ಗೆ ಟಿಕ್ಕಾ ವಡ ಎಲ್ಲ ಒಂದೇ ಅಂತ ಗೊತ್ತಿರ್ಲಿಲ್ಲ. ಮತ್ತೆ ಮದ್ವೆ ಇನ್ನೂ ಪ್ಲಾನಿಂಗ್ ಇಲ್ಲ. ದಯವಿಟ್ಟು ಆಗ್ಬೇಡಿ. ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಿದ್ದೀರಾ?
ಎಕ್ಸ್ಪೀರಿಯನ್ಸ್. ಸುಮ್ಮನೆ ತಮಾಷೆಗೆ ಹೇಳ್ತಿದ್ದೀನಕ್ಕ, ಹಂಗಂದಂದು ಮನೆಗೆ ಹೋಗ್ದಿರಂಗ್ ಮಾಡ್ಬಿಟ್ಟಿದ್ದೀರಾ ಎಲ್ಲರೂ. ಇವಾಗ ಇದನ್ನ ನಾವು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಬೇಡ. ಓಕೆ, ಅವಲಕ್ಕಿಲ್ ಮಾಡಿರೋ ರೆಸಿಪಿ ರೆಡಿ. ಅವಲಕ್ಕಿ ಟಿಕ್ಕ. ಥ್ಯಾಂಕ್ ಯು. ಟೇಸ್ಟ್ ಮಾಡೋಣ. ಎಸ್. ಕಾಮಾನ್, ನೀವೊಂದು ತಿನ್ನಿ, ನಾನೊಂದು ತಿಂತೀನಿ. ಅಬ್ಬಾ ನೋಡಿ ಏನು ಕ್ರಿಸ್ಪಿ ಆಗಿದೆ. ವಾವ್, ಚಿಯರ್ಸ್. ಹಾಗಲ್ಲ. ಸೊ ನಮ್ಮ ಪ್ರಿಯಾವಳಿ ಮಾಡಿರುವಂತ ಈ ಅವಲಕ್ಕಿ ಟಿಕ್ಕಾಗೆ ನಮ್ಮ ಕಡೆಯಿಂದ ಹೊಡಿಚೋಗೆ ಮಜ್ಗೆ. ಅವಲಕ್ಕಿ ಟಿಕ್ಕಾ ಮಾಡುವ ವಿಧಾನ. ಮೊದಲಿಗೆ 1 ಕಪ್ ಅವಲಕ್ಕಿಯನ್ನು ಚೆನ್ನಾಗಿ ತೊಳೆದು 10 ನಿಮಿಷ ನೆನೆಯಲು ಬಿಡಿ. ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಮೀಡಿಯಂ ಫ್ಲೇಮ್ ನಲ್ಲಿ ಕಾಯಲು ಬಿಡಿ. ನಂತರ ಒಂದು ಮಿಕ್ಸಿ ಜಾರಿಗೆ 3 ಹಸಿಮೆಣಸಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಶುಂಠಿ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಅದೇ ಜಾರಿಗೆ 4 ಚಮಚ ಹುರಿದ ಕಡಲೆಕಾಯಿ ಬೀಜ ಸೇರಿಸಿ ಮತ್ತೊಮ್ಮೆ ತರಿತರಿಯಾಗಿ ರುಬ್ಬಿಕೊಳ್ಳಿ. ಈಗ ಒಂದು ಬೌಲ್ಗೆ ರುಬ್ಬಿಕೊಂಡ ಮಿಶ್ರಣ ಹಾಕಿ ಪಕ್ಕಕ್ಕೆ ತೆಗೆದಿರಿ. ನಂತರ ಅದೇ ಜಾರಿಗೆ ನೆನೆಸಿದ ಅವಲಕ್ಕಿ, ಸ್ವಲ್ಪ ನೀರು ಸೇರಿಸಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಈಗ ಒಂದು ಬೌಲ್ಗೆ ರುಬ್ಬಿದ್ದ ಅವಲಕ್ಕಿ ಮಿಶ್ರಣ, ಮಸಾಲಾ ಮಿಶ್ರಣ, ಸ್ವಲ್ಪ ಹೆಚ್ಚಿದ ಪಾಲಕ್ ಸೊಪ್ಪು, ಚಿಟಿಕೆ ಅರಿಶಿನ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಅರ್ಧ ಚಮಚ ಧನಿಯಾ ಪುಡಿ, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಹೋಳು ನಿಂಬೆ ಹಣ್ಣಿನ ರಸ, ಹದಕ್ಕೆ ತಕ್ಕಂತೆ ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಕಲಸಿ ವಡಾ ಆಕಾರದಲ್ಲಿ ತಟ್ಟಿ ಎಣ್ಣೆಗೆ ಹಾಕಿ ಗೋಲ್ಡನ್ ಬ್ರೌನ್ ಬರುವವರೆಗೂ 2 ಬದಿ ಬೇಯಿಸಿಕೊಂಡರೆ ಬಿಸಿ ಬಿಸಿಯಾದ ಕ್ರಿಸ್ಪಿ ಅವಲಕ್ಕಿ ಟಿಕ್ಕಾ ಸವಿಯಲು ಸಿದ್ಧ. ಪ್ರಿಯಾ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಸಿಕ್ಕಾಪಟ್ಟೆ ಶೂಟಿಂಗ್ ಇದ್ರು, ಕೆಲಸ ಇದ್ರು, ನಮಗೋಸ್ಕರ ಸಮಯ ಮಾಡ್ಕೊಂಡು ಬಂದಿದ್ದೀರಾ. ಹಾಗೆ ಸಿಂಪಲ್ ಆಗಿ ಸಖತ್ತಾಗಿ ಸ್ಪೈಸಿ ಆಗಿರುವಂತಹ ನಮ್ಮ ಅವಲಕ್ಕಿ ಟಿಕ್ಕನ ಮಾಡ್ಕೊಟ್ರಿ. ಸೊ ನಿಮ್ಮ ಅಮೂಲ್ಯವಾದ ಸಮಯಕ್ಕಂತೂ ಆ ಬೆಲೆ ಕಟ್ಟಕ್ಕಾಗಲ್ಲ, ಬಟ್ ನಮ್ಮ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ ಕೊಡ್ತೀವಿ. ನಮ್ಮ ಆಹಾರ ಅವರ ಮಸಾಲಾ ಪೌಡರ್ಗಳು ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿ ಮಾಡಿರೋದ್ರಿಂದ 90ರಿಂದ 99% ಪರಿಮಳ ಸಂರಕ್ಷಿತ ಹಾಗೆ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಅನ್ನ ಓಪನ್ ಮಾಡಿ ಒಂದ್ಸರಿ ಅದರ ಘಮವನ್ನ ನೀವೇ ಆನಂದಿಸಿದ್ರೆ ಹೇಳ್ತೀರಾ ಆಹಾ ಅಂತ. ಸೊ ಇದರ ಜೊತೆಗೆ ರೆಡಿ ಟು ಕುಕ್ ಸಾಕಷ್ಟು ರೆಸಿಪಿಗಳು ಕೂಡ ನಮ್ಮ ಆಹಾರ.com ಅಲ್ಲಿ ಲಭ್ಯವಿದೆ. ದಯವಿಟ್ಟು ಇದರ ಉಪಯೋಗವನ್ನ ಪಡ್ಕೊಳ್ಳಿ. ತಗೊಳ್ಳಿ ಪ್ರಿಯಾ ಅವರೇ, ನಾನಾಗ್ಲೇ ಹೇಳಿದ್ನಲ್ಲ, ನೀವು ಶೂಟಿಂಗ್ ಅಲ್ಲಿ ಬಿಸಿ ಆದ್ರೆ ರೆಡಿ ಟು ಕುಕ್ ಐಟಮ್ಸ್ ಕೂಡ ಇದಾವೆ ನಮ್ಮ ಆಹಾರದಲ್ಲಿ ಅಂತ. ದಯವಿಟ್ಟು ಅದರ ಪ್ರಯೋಜನ ಕೂಡ ಪಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. SSP ಹಿಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾ ಅವರೇ. ಅವಾಗ ಬರ್ತಾ ಇರಿ, ನಿಮ್ಮ ಫ್ಯೂಚರ್ಗೆ ಒಳ್ಳೇದಾಗಿ. ಥ್ಯಾಂಕ್ ಯು ಸೊ ಮಚ್. ಇವತ್ತು ಯಾವ ಸಮಸ್ಯೆಗೆ ಯಾವ ಮನೆಮದ್ದನ್ನ ತಂದಿದ್ದಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್.